ಅಕ್ಕ ಇಷ್ಟೊತ್ತಾದ್ರೂ ಇನ್ನು ಎಲ್ಲೇ ಇದ್ಯಾ? ಬೇಗ ಬಾರ. ಮನೆ ಕಡೆನೆ ಬರ್ತಿದ್ದೀನಿ ಕಣ, ಇನ್ನೇನ್ ಬಂದೆ. ಸರಿ ಬೇಗ ಬಾ, ನಂಗೆ ಹೊಟ್ಟೆ ಹಸಿತಿದೆ. ಅಮ್ಮನು ಕಾಯ್ತಿದ್ದಾಳೆ. ಅಕ್ಕ ಆಮೇಲೆ ಅಮ್ಮ ಹೇಳಿದ ಐಟಮ್ಸ್ ಎಲ್ಲ ತಗೊಂಡಾ? ತಗೊಂಡಿದ್ದೀನಿ, ಬರ್ತಿದ್ದೀನಿ. ಸರಿ ಸರಿ ಬೇಗ ಬಾರ. ಹಾ ಎಲ್ಲಿಂದ ಗಂಟ್ ಬಿದ್ದೆ ನೀನು. ಒಳ್ಳೆ ಸವಾಸ ಆಯ್ತು. ಕೋಪ ಮಾಡ್ಕೊಂಡು ನಾನು ಬಿಟ್ಟೋಗ್ಬೇಡ್ರಿ. ಯಾರು ಗಾಡಿಸ್ರಿ? ಸರಿಯಾಗಿ ಕುತ್ಕೊಳ್ಳೋದು. ಏಯ್ ಕಾಲ್ ತೆಗಿಯೋ, ಸರಿಯಾಗಿ ಕುತ್ಕೊಂಡ್ರೆ ಸರಿ. ಏನ್ರಿ ನೀವು ರೀ ಕ್ಯಾರವನ್ ರೇಂಜಿಗೆ ಬಿಲ್ಡಪ್ ಕೊಡ್ತೀನಿ. ಕರ್ಕೊಂಡು ಹೋಗ್ತಿರೋದೇ ಹೆಚ್ಚು. ಆಯ್ತು ಬಿಡ್ರಿ, ಈ ಸೈಡ್ಗೆ ಹಾಕ್ತೀನಿ. ಕಾಲ್ ತೆಗಿಯೋ. ಓ ನಿಮ್ ಮೀಟ್ರ ಇದೆ ಅಂತ ನಿಧಾನ ಓಡಿಸ್ರಿ. ಯಪ್ಪ ಮೀಟ್ರ, ನನ್ನ ಬಾಟ್ಲು ಎಲ್ಲ ಮಿಸ್ ಆಗ್ಬಿಟ್ಟಿದೆ ನೋಡಿದ್ರ? ನನಗೆ ಬಾಯಾರಿಕೆ ಆಗ್ಬಿಟ್ಟಿತ್ತು, ಅದಕ್ಕೆ ನಾನೇ ಕುಡ್ಕೊಂಡ್ಬಿಟ್ಟೆ. ಇದ್ದಿದ್ದೆ ಸ್ವಲ್ಪ, ಅದ್ರಲ್ಲಿ ನೀವೇ ಕುಡ್ಕೊಂಡ್ಬಿಟ್ರೆ ನನಗೆಲ್ರಿ ಸಿಗುತ್ತೆ? ಎಣ್ಣೆ ಇಲ್ಲ, ಇದ್ಯಾವ್ದ್ರಿ ಕೋಲು? ಅಮ್ಮ, ಎಷ್ಟೊತ್ತೆ ಅಕ್ಕ ಬರೋದಕ್ಕೆ? ಹೊಟ್ಟೆ ಎಲ್ಲ ಚುರುಗುಡ್ತಿತ್ತು ಗೊತ್ತಾ? ಹೊಟ್ಟೆ ಹಸುವಿಗೆ ಓದಕ್ಕೆ ಆಗ್ತಿರ್ಲಿಲ್ಲ. ನಿನ್ ಸ್ಮೈಲ್ ಯಾವತ್ತೂ ಮಿಸ್ ಆಗ್ಬಾರ್ದು ಅಂತ ಅಣ್ಣನ ಜಾಗದಲ್ಲಿ ನಿಂತು ನಾನೇ ಚಾಕ್ಲೇಟ್ ತಗೊಂಡ್ ಬಂದೆ. ಬೇಜಾರಾಗ್ಬೇಡ. ಸರಿ ಸರಿ, ನೀನ್ ಹೋಗಿ ಕೈಕಾಲು ತೊಳ್ಕೊಂಬಾ, ನಾನು ಆಟೋದಲ್ಲಿ ಲಗೇಜ್ ತಗೊಂಡ್ಬರ್ತೀನಿ. ಊಟ ಮಾಡೋಣ. ಭವ್ಯ ಭವ್ಯ, ಏನೇ ಅಕ್ಕ? ಆಟೋದಲ್ಲಿ ಕೃಷ್ಣ ಇದ್ದಾನೆ. ಏಳೇನಾದ್ರೂ ನೋಡ್ಬಿಟ್ರೆ ಅಷ್ಟೇ ಕತೆ. ಏಳು ಅಲ್ಲಿಗೆ ಹೋಗಕ್ ಬಿಡ್ಬಾರ್ದು. ಅದು ಆಟೋದಲ್ಲಿರೋ ಲಗೇಜ್ನ ನಾನೇ ತಗೋಬರ್ತೀನಿ. ಯಾಕೆ ಅಕ್ಕ, ಈಗ ತಾನೇ ಬಂದಿದ್ಯಾ, ಸುಸ್ತಾಗಿರ್ತೀಯ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ, ಊಟಕ್ಕೆ ಲೇಟ್ ಆಯ್ತು. ಎಷ್ಟೊತ್ತೇ ಆಗುತ್ತೆ? ಆಟೋದಲ್ಲಿ ಲಗೇಜ್ ಇಟ್ಟೊಳಗೆ ತಗೊಂಡ್ ಬರಕ್ ಕಷ್ಟನಾ? ಅಮ್ಮಂಗೆ ರೆಡಿ ಮಾಡ್ಕೊಳಕ್ ಹೇಳು, ನಾನು ಹೋಗಿ ಬಂದ್ಬಿಡ್ತೀನಿ. ಹೋಗು. ರುಕ್ಕು, ಇಷ್ಟು ಲೇಟಾಗ ಬರೋದು? ಎಲ್ರು ಎಷ್ಟು ಹಸ್ಕೊಂಡಿದಾರೆ ಗೊತ್ತಾ? ಬಾ ಊಟ ಮಾಡೋಣ. ಅಕ್ಕ, ನೀನು ಊಟ ಮಾಡಿಲ್ವಾ? ನಿನ್ನ ಬಿಟ್ಟು ನಾವ್ ಯಾವಾಗ ಊಟ ಮಾಡಿದೀವಿ? ಹೊಸ್ತ ಕೇಳ್ತಿಯಲ್ಲ, ಬಾ. ನಿನಗೆ ಹಸ್ವಾಗ್ತಿದೆ ಅಲ್ವಾ? ನೀವು ತಿನ್ನು. ನಾನು ಹಸು ತಡೆಯಬಹುದು ಕಣ್ರಿ, ಆದ್ರೆ ಆ ವಯಸ್ಸಾಗಿರೋ ಜೀವ ತಡೆಯಲ್ಲ. ರುಕ್ಕು, ಏನೇ ಯೋಚನೆ ಮಾಡ್ತಿದ್ಯಾ? ಬಾ ಊಟಕ್ಕೆ. ಅದು ಅಕ್ಕ, ಬರೋವಾಗ ಡ್ರಾಪ್ ಮಾಡ್ದೆ ಅಲ್ವಾ, ಅಲ್ಲೇ ಜ್ಯೂಸ್ ಕುಡ್ದೆ. ಹೊಟ್ಟೆ ಹಾಕೋ ಫುಲ್ ಆದಾಗಿದೆ. ನಾನು ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ. ರುಕ್ಕು, ಮಧ್ಯರಾತ್ರಿಲಿ ಹಸಿವಾದ್ರೆ ಏನೇ ಮಾಡ್ತೀಯಾ?
ಈಗ ಎಷ್ಟು ಹೋಗುತ್ತೋ ಅಷ್ಟೇ ತಿನ್ಬಾ, ಒಂದು 4 ತುತ್ತು ಊಟ ಮಾಡು, ಸರಿನಾ? ಅಮ್ಮ ಹಸುವಾದ್ರೆ ನಾನು ಆಮೇಲೆ ತಿಂತೀನಿ ಇರುತ್ತಲ್ವಾ. ಬನ್ನಿ ಬನ್ನಿ ನಾನು ಬಡಿಸ್ತೀನಿ. ಸರಿ, ನೀವಿಬ್ರು ಊಟ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮಾಡ್ತೀನಿ. ನನ್ನ ಕೈಲಂತೂ ಇನ್ನೂ ಆಗಲ್ಲ. ಏಯ್ ಪರ್ಸೆ, ಅಮ್ಮ ನೀನು ಬಂದು ಊಟ ಮಾಡಬಾರ್ದಾ? ಬೇಡ ಪುಟ, ನನ್ನ ಮಧ್ಯಾಹ್ನ ಊಟ ಲೇಟ್ ಆಗಿದೆ, ಅಷ್ಟು ಹಸಿವಿಲ್ಲ, ಇವ್ರು ಮಾಡಲಿ. ಯಾಕೆ ಭವ್ಯ, ಏನಾಯ್ತು? ಈ ತರ ಒಟ್ಟಿಗೆ ಊಟ ಮಾಡ್ತಾ ಇದ್ರೆ ಅಣ್ಣನ ನೆನ್ಪಾಗ್ತಾನ ಕಣೆ. ಸಮಾಧಾನ ಮಾಡ್ಕೋ, ಮೊದಲು ಊಟ ಮಾಡು. ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕಿತ್ತು ಕಣ್ರಿ. ಆ ಸೂರ್ಯಪ್ರಕಾಶ್ 2ನೇ ಮಗ ನಮ್ಮನೆ ಸುತ್ತಮುತ್ತನೇ ಓಡಾಡ್ತಿದ್ದಾನಂತೆ. ಏನಮ್ಮ ಹೇಳ್ತಿದ್ಯಾ? ಪಕ್ಕದ ಮನೆ ಸುಶೀಲಾ ಇದ್ದಾರಲ್ಲ, ಅವರೇ ಹೇಳಿದ್ರು ಆ ಹುಡುಗ ನಿಮ್ಮ ಮನೆಗೆ ಬಂದಿದ್ದ, ದಬ ದಬ ಅಂತ ಓಡೋದ ಅಂತ. ಯಾರನ್ನ ನೋಡಿ ಅವರು ಅಂತ ಅಂದ್ಕೊಂಡಿರ್ಬೇಕು ಬಿಡಮ್ಮ. ಕರೆಕ್ಟಾಗಿ ನೋಡಿನೇ ಹೇಳಿದ್ದಾರೆ ಕಣೆ, ಸುಮ್ಮನೆ ಹೇಳೋದಕ್ಕೆ ಅವ್ರಿಗೆ ಅವನ ಮೇಲೆ ದ್ವೇಷನಾ? ಸರಿ, ಇವಾಗ ಏನ್ ಮಾಡೋದು? ಅದಕ್ಕೆ ಮಾಡೋದೇನು, ನಾನು ಆಗ್ಲೇ ಮಾಡಾಯ್ತು. ಏನ್ ಮಾಡ್ದಮ್ಮ? ಇನ್ನೇನೇ ಮಾಡಲಿ, ಸೂರ್ಯಪ್ರಕಾಶ್ ಅವ್ರಿಗೆ ಫೋನ್ ಮಾಡಿದೆ. ಇನ್ನು ಮದುವೆನೂ ಆಗಿಲ್ಲ, ನಿಶ್ಚಿತಾರ್ಥನೂ ಆಗಿಲ್ಲ. ಈಗಲೇ ನಿಮ್ಮ ಮನೆ ಹುಡುಗರು ನಮ್ಮನೆ ಕಡೆಗೆ ಬರೋದು ಇಷ್ಟ ಆಗಲ್ಲ, ಅವ್ರನ್ನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ. ಅವ್ನ್ ಯಾಕೆ ಬಂದಂತೆ ಫಸ್ಟ್ ಅದನ್ನ ಕೇಳ್ಬೇಕು ತಾನೆ. ಏಯ್ ನೀನ್ ಸುಮ್ಮನೆ ಊಟ ಮಾಡ. ಅವ್ರ ಮನೇಲೆ ಅವ್ನು ಸರಿಯಾಗಿ ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಜೋಪಾನದಲ್ಲಿ ನಾವು ಇರಬೇಕಲ್ವಾ, ಅದಕ್ಕೆ ಫೋನ್ ಮಾಡಿ ಹೇಳಿದೆ. ಪಾಪ ಅವರು ಕಂಗಾಲಾಗಿ ಹೋದ್ರು, ಕ್ಷಮೆನೂ ಕೇಳಿದ್ರು. ಅಲ್ಲಮ್ಮ, ನೋಡ್ದೆ ಮಾಡ್ದೆ ಯಾಕೆ ಸುಮ್ಮನೆ ಫೋನ್ ಮಾಡಕ್ ಹೋದೆ ನೀನು? ಅವ್ರು ಬಂದು ಹೋಗಿದ್ರು ನಮ್ಗೇನಾದ್ರೂ ತೊಂದರೆ ಆಗಿದ್ಯಾ? ಏನಿರೋಕು ಹೀಗೆ ಮಾತಾಡ್ತಿದೀಯಾ? ನಮ್ದು ಹೆಣ್ಮಕ್ಳಿರೋ ಮನೆ ಕಡೆ ಆ ಹುಡುಗ ಹೀಗೆ ಬಂದು ಹೋಗಿ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ನೀನೇನೆ ಅವನ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ದಡ್ಡಿ ಥರ? ಅವನ್ ಪರ ಅಂತ ಅಲ್ಲಮ್ಮ, ಈ ಟೈಮಲ್ಲಿ ಅದೆಲ್ಲ ಬೇಡ ಅಂತ ಅಷ್ಟೇ. ನೀನು ಫೋನ್ ಮಾಡೋದು, ಅವ್ರ ಮನೇಲಿ ಗಲಾಟೆ ಆಗೋದು, ಮನಸ್ತಾಪಗಳು, ಇದೆಲ್ಲ ಬೇಕಾ? ಏನೇ ಆಗಲಿ ಕಣೆ, ಮೊದಲಿಂದಾನೇ ನಾವು ಗೆರೆ ಎಳೆದು ಬಿಡಬೇಕು. ಈ ಥರ ಎಲ್ಲ ಗಂಡು ಹುಡುಗ ನಮ್ಮ ಮನೆಗೆ ಬಂದು ಹೋಗೋದು ನಂಗೆ ಇಷ್ಟ ಆಗಲ್ಲಪ್ಪ. ಮೊದಲೇ ಅವ್ನು ಕುಡಿತಾನೆ ಅಂತಾರೆ, ಆಕ್ಸಿಡೆಂಟ್ ಮಾಡಿದ್ದು ಕೂಡ ಕುಡ್ದಾಗ್ಲೇ ಅಂತಾರಪ್ಪ ಜನ. ಅವನು ಈ ಮನೆ ಕಡೆಗೆ ತಲೆ ಹಾಕದೆ ಇದ್ರೇನೆ ಒಳ್ಳೇದು. ಅಲ್ಲಮ್ಮ, ಅವರು ಮದ್ವೆ ಗಂಡಿನ ತಮ್ಮ ಅಲ್ವಾ, ಮನೆಗೆ ಬರೋದು ಹೋಗೋದೆಲ್ಲ ಇರುತ್ತಲ್ವಾ? ಅಲ್ವೇ, ಅವ್ರಿಗೆ ಬೇಡವಾದವನು ಅವನು ಸಬರಿ, ನಮಗೆ ಯಾಕೆ? ಅವನೇನಾದರೂ ಆಸ್ಪಾಸಲ್ಲಿ ಕಂಡ್ರೆ ಸೀದಾ ಸೂರ್ಯಪ್ರಕಾಶ್ ಅವ್ರಿಗೆ ಫೋನ್ ಮಾಡೋಣ, ಆಮೇಲೆ ನೋಡ್ಕೊಂಡ್ರಾಯ್ತು.